ಸಭಾಧ್ಯಕ್ಷರೇ, ಈಗಾಗಲೇ ಇಲ್ಲ, ಒಂದು ನಿಮಿಷ ಸರಿ ಅಲ್ಲ, ಇದ್ರೊಳಗಡೆ ಒಂದೇ ಒಂದು ಅಂಶ ಏನು ಅಂದರೆ ಈಗಾಗಲೇ 69 ಕನ್ವರ್ಷನ್ ಆಗಿದೆ, 69 ಕನ್ವರ್ಷನ್ ಆಗಿದೆ. ಸಭಾಧ್ಯಕ್ಷರೇ, ಈಗಾಗಲೇ ನಮ್ಮ ನಾಯಕರು ಬಹಳ ವಿಸ್ತಾರವಾಗಿ ಸ್ಥಳಕ್ಕೂ ಹೋಗಿ ಮಾನವೀಯವಾದಂಥ ಮಿಡಿತದಿಂದ ಅಲ್ಲಿ ಆ ಸಮಸ್ಯೆನ ಆಲಿಸಿ ಕೇಳಿ, ನಮ್ಮ ಪಕ್ಷ ಒಂದು ಸಣ್ಣ ಪ್ರಾದೇಶಿಕ ಪಕ್ಷ, ಎರಡು ದೊಡ್ಡ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಒಳಗಡೆ ನಮ್ಮ ಮಿತಿ ಒಳಗಡೆ ನಾವು ಏನು ಸಾಧ್ಯವೋ ಆ ಸ್ಪಂದನೆನ, ನಮ್ಮ ಕರ್ತವ್ಯನ ನಮ್ಮ ನಾಯಕರು ನಮ್ಮ ಪಕ್ಷದ ಪರವಾಗಿ ನಿಭಾಯಿಸಿ ಬಂದಿದ್ದಾರೆ. ಆದರೆ ಸಭಾಧ್ಯಕ್ಷರೇ, ಒಂದನ್ನು ನಾನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಕೊಂಡು, ಈ ಸಂಬಳ ಜಾಸ್ತಿ ಆಗಬೇಕು ಅನ್ನೋದ್ರೊಳಗಡೆ ರಾಜ್ಯ ಸರ್ಕಾರದಷ್ಟೇ ಹೊಣೆ ಕೇಂದ್ರ ಸರ್ಕಾರಕ್ಕೂ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಅಕ್ಟೋಬರ್ 21, 2016 ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ. ಸಮಾನ ದುಡಿಮೆಗೆ ಸಮಾನ ವೇತನ ಅನ್ನೋ ಥರ ತೀರ್ಮಾನ ಕೊಟ್ಟಿದೆ. ಹಾಗಾಗಿ ಇವತ್ತಿನವರೆಗೂ ಕೂಡ 2016 ಅಕ್ಟೋಬರ್ 21ರಿಂದ ಇಲ್ಲಿವರೆಗೆ ಇದರ ಬಗ್ಗೆ ಕೇಂದ್ರ ಸರ್ಕಾರವೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇವತ್ತು ಅಲ್ಲಿ ಹೋರಾಟ ಮಾಡ್ತಿರುವಂಥ ನನ್ನ ಸೋದರಿಯರು, ತಾಯಂದಿರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಸಂಬಳ ಜಾಸ್ತಿ ಆಗಬೇಕು ಅನ್ನೋದ್ರ ಜೊತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಕಣ್ಣು ತೆರೆಸಿದ್ದಾರೆ. ಇದರೊಳಗಡೆ ಕೇಂದ್ರ ಸರ್ಕಾರದ ಪಾಲು ಇದೆ, ರಾಜ್ಯ ಸರ್ಕಾರದ ಪಾಲು ಇದೆ. ಅವರು 3,000 ಇವರು 3,000 ರೂಪಾಯಿ ಹಾಕಿಕೊಡ್ಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇದರೊಳಗಡೆ ನಾನು ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರನ್ನು ಕೂಡ ಕೇಳ್ಕೊತೀನಿ. ರಾಜ್ಯ ಸರ್ಕಾರ ಈಗಾಗಲೇ ನಮ್ಮ ನಾಯಕರು ಹೇಳಿದ ಹಾಗೆ 612 ಕೋಟಿ ರೂಪಾಯಿಗೆ ನೀವು ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡ್ಕೋತೀರೋ, ಯಾವ್ದು ಮಾಡ್ತೀರೋ, ಯಾವ ಅನಗತ್ಯವಾದ ವೆಚ್ಚಗಳನ್ನ ಕಡಿತ ಮಾಡ್ತೀರೋ, ನೀವೀಗ ಒಂದು ಸಂದೇಶ ರವಾನೆ ಮಾಡಿ ನಮ್ಮ ಕಡೆಯಿಂದ ನಾವು ಇಷ್ಟು ಮಾಡ್ತೀವಿ ಅಂತ. ರೈತರ ಸಾಲ ಮನ್ನಾ ಅಂದರೆ ನಾವಿಷ್ಟು ಮಾಡ್ತೀವಿ, ನೀವಷ್ಟು ಮಾಡಿ ಅಂತ ಮುಖ್ಯಮಂತ್ರಿಗಳು ಪದೇ ಹೇಳ್ತಿರ್ತಾರೆ. ಹಾಗಾಗಿ ನಾನು ಇವತ್ತು ಮುಖ್ಯಮಂತ್ರಿಗಳಿಂದಲೂ ಬಯಸ್ತೀನಿ, ಜಗದೀಶ್ ಶೆಟ್ಟರ್ ಅವರು ಕೂಡ ಉತ್ತರದಾಯಿಗಳಾಗಿದ್ದಾರೆ, ಅವರು ಕೂಡ ಹೇಳಬೇಕಾಗುತ್ತೆ, ನೀವು ಡೆಲ್ಲಿಯಿಂದ ಎಷ್ಟು ಕೊಡಿಸ್ತೀರಿ ಸ್ವಾಮಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅನ್ನೋದನ್ನ ತಾವು ಕೂಡ ಹೇಳಬೇಕಾಗುತ್ತೆ. ಯಾಕೆಂದರೆ ಇದರೊಳಗಡೆ ನೀವು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ್ದಲ್ಲ, ಕೇಂದ್ರ ಸರ್ಕಾರದ್ದು ಇದೆ ಹೊರೆ, ಅವರೂ ಕರ್ತವ್ಯ ಇದೆ, ನಿಮ್ಮ ಪಾಲು ಇದೆ, 60% ಸೆಂಟ್ರಲ್ ಗೌರ್ಮೆಂಟ್ ಇದೆ. ಹಾಗಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ದುಡ್ಡು ಕೊಡಬೇಕಾದ್ದಿದೆ. ಹಾಗಾಗಿ ನಾವು ಎಲ್ಲದನ್ನು ಕೂಡ ನಮ್ಮ ರಾಜಕೀಯ ಬೇಡ, ನಮಗೆ ಪಕ್ಷ ಬೇಡ, ನಮಗೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಕಾಂಗ್ರೆಸ್ ಏನು ಮಾಡುತ್ತೆ, ಬಿಜೆಪಿ ಏನು ಮಾಡುತ್ತೆ, ನಮಗದು ಸ್ಪಷ್ಟವಾಗಿ ಹೇಳಬೇಕು. ನಮಸ್ಕಾರ. ಬಿ ಆರ್ ಪಾಟೀಲ್.